ಚೈತನ್ಯ ಭರಿತ ಜೀವನಕ್ಕಾಗಿ ಬಳಸಿ ಬಯೋ ಆಕ್ಟಿವ್ ನೋನಿ. ಮಹಾಮಾರಿ ಕೊರೋನಾ ನಿಯಂತ್ರಿಸೋದಕ್ಕೆ ಲಸಿಕೆಯೊಂದೇ ರಾಮಬಾಣ. ವ್ಯಾಕ್ಸಿನ್ ಮಹತ್ವ ಯಾರು ಅರ್ತಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಆದ್ರೆ ರಾಯಚೂರು ವಯೋವೃದ್ಧರು ಮಾತ್ರ ಚೆನ್ನಾಗಿ ಅರ್ತಿದ್ದಾರೆ. 2ನೇ ಡೋಸ್ ಪಡೆದವರ ಪೈಕಿ 90 ವರ್ಷ ದಾಟಿದವರೇ ಹೆಚ್ಚು ರಾಯಚೂರಲ್ಲಿ. ಕೊರೋನಾ ವೈರಸ್ ಲಸಿಕೆ ಹಾಕಿಸಿಕೊಳ್ಳುವುದಕ್ಕೆ ಇಂದಿಗೂ ಕೆಲವರು ಭಯ ಪಡ್ತಾರೆ. ಲಸಿಕೆ ಪಡೆದ್ರೆ ಎಲ್ಲಿ ಏನಾಗುತ್ತೋ ಎಂಬ ಭೀತಿಯಲ್ಲಿ ಲಸಿಕೆ ಪಡೆದುಕೊಳ್ಳುವುದಕ್ಕೆ ಇಂದಿಗೂ ಹಿಂದೇಟ್ ಹಾಕುವವರಿದ್ದಾರೆ. ಇಂಥವರ ಮಧ್ಯೆ ಕೋವಿಡ್-19 ಲಸಿಕೆ ಪಡೆದ 90 ವರ್ಷ ಮೀರಿದವರು ಶತಾಯುಷಿಗಳೂ ಇದ್ದಾರೆ. ರಾಯಚೂರಿನ ಈ ಅಜ್ಜಿಯರೇ ಎಲ್ಲರಿಗೂ ಮಾದರಿ. ಏನು ರಗಡಾಗ್ಯಾವ. ಕರೋನಾ ಇಂಜೆಕ್ಷನ್ ಎಷ್ಟು ಮಾಡಿಸ್ಕೊಂಡಿ? 2 ಮಾಡಿಸಿದ್ದೀನಿ. 2 ಮಾಡಿಸಿದ್ದೀನಿ. ಏನ್ ಅನಿಸ್ತದೆ? 2 ಮಾಡಿಸ್ಕೊಂಡಿಲ್ಲ? ಆರಾಮ ಅನಿಸ್ತದೆ? ಏನಾಗಲ್ಲ, ಆರಾಮಾಗೀನಿ. ಬೇಕಾದಂಗ ನನ್ಗೆ ಬ್ಯಾನ್ ಸತಿ ಆಗಿಲ್ಲ. ಹಂಗ 2 ಮಾಡಿ ಹೋಗ್ಯಾರ್ರಿ. ಆರಾಮಾಗಿವಿನಿ. ಏನು ಮಾಡಿಸ್ಕೊಳ್ಳಾರ್ದ್ರೆ ಏನ್ ಹೇಳ್ತೇಮ್ಮ? ಮಾಡಿಸ್ಯಾಡ್ರಿ ಅಂತ ಹೇಳ್ತೀನಿ. ಆರಾಮಾಗ್ತದ ಮಾಡಿಸ್ಯಾಡ್ರಿ. ನಾನು 2 ಇಂಜೆಕ್ಷನ್ ಮಾಡಿಸಿದ್ದೀನಿ. ಈಗ ಆರಾಮದೀನಿ. ನಾನು ಎಲ್ಲರೂ ಮಾಡಿಸ್ಯಾರಿ. ಆರಾಮ ಆಗ್ತೈತಿ. ಅದಕ್ಕೆ ಏನು ಆಗೋದಿಲ್ಲ, ಅನುಮಾನ ಮಾಡ್ಕೋಬೇಡ್ರಿ. ಮಾಡಿಸಿದ್ದೀನಿ ನಾನು. ರಾಯಚೂರು ಜಿಲ್ಲೆಯ ದೇವರ ಭೂಪುರ ಗ್ರಾಮದಲ್ಲಿ 90 ವರ್ಷಕ್ಕಿಂತ ಮೇಲ್ಪಟ್ಟ ವಯೋವೃದ್ಧರೆಲ್ಲ ನಾಮುಂದು ತಾಮುಂದು ಅಂತ ಲಸಿಕೆ ಪಡೆದಿದ್ದಾರೆ. ಕೊರೋನಾ ತಡೆಗಟ್ಟೋದಕ್ಕೆ ಇದಕ್ಕಿಂತ ಮಾರ್ಗ ಬೇರೊಂದಿಲ್ಲ ಎನ್ನುವ ಅವರ ಮಾತು ಕೇಳಿದ್ರೆ ಎಂಥವರಿಗೂ ಲಸಿಕೆ ಬಗ್ಗೆ ಜಾಗೃತಿ ಮೂಡದೇ ಇರೋದು. ನನಗೆ 87-8 ನಡೀತಾ ವಯಸ್ಸು. ಇದಕ್ಕೂ ಮೊದಲು ನಾನು ಕೊರೋನಾ ಬರ್ಕೊಂತ ಮೊದಲು ಒಂದು ನಮೂನೆ ಅಸ್ತವ್ಯಸ್ತಿದ್ದೆ. ಕೊರೋನಾ ಬಂದು 2 ಡೋಸ್ ಹಾಕ್ಕೊಂಡಿನಿ. ಅಲ್ಲಿಂದ ನಾನು ಭಾಳ ಆರಾಮಿದ್ದೀನಿ. ಈಗ ನನಗೆ ಏನು ತೊಂದರೆ ಇಲ್ಲ. ಮನುಷ್ಯನ ಚೇತನ ಆಗಿದೆ ನನಗೆ. ಡೋಸ್ ಹಾಕ್ಕೊಂಡಿಂದ ಮೊದಲು ಒಂದು ನಮೂನೆ ಇದ್ದೆ. ಈಗ ಹಾಕ್ಕೊಂಡು ನಾನು ಭಾಳ ಆರಾಮಿದ್ದೀನಿ. ಎಲ್ಲರೂ ಪ್ರತಿಯೊಬ್ಬರು ಹಾಕ್ಸಬೇಕು. ದಯವಿಟ್ಟು ಎಲ್ಲರಿಗೆ ಹೇಳ್ತೀನಿ, ಕ್ಷಮಾರ್ಪಣೆ ಮಾಡಿ ಎಲ್ಲರಿಗೆ ಹೇಳ್ತೀನಿ, ಹಾಕ್ಸಬೇಕು. ಯಾರಿಗೇನು ಕೆಟ್ಟ ನಾಳೆ ಬರ್ತಕ್ಕಂಥ ರೋಗಗಳಿಗೆ ಅದು ನಿಯಂತ್ರಣ ಶಕ್ತಿ ಕೊಡ್ತದ. ಮಾಡ್ಸ್ಕೋಬೇಕಂತ ಹೇಳ್ತೇವ್ರಿ. ಆರಾಮ ಇರ್ಬೇಕು. ಅದು ಬಂದದ ಕಾನೂನು ಮಾಡ್ಸ್ಕೊಳ್ಬೇಕು. ನಾವು ಮಾಡ್ಸ್ಕೊಂಡಿವಿ, ನಮ್ಗೇನು ಆಗಿಲ್ಲ, ಆರಾಮದೀವಿ. 2 ಮಾಡಿಸ್ಕೊಂಡೀನಿ. ಆರಾಮಿದ್ದೀನಿ. ಏನಾಗಲ್ಲ. ಒಂದೇ ದಿನ ಅವ್ರ ಚಳಿ ಬಂದು ಗುಳಿಗೆ ನುಂಗಿದೆ ನಿಂತು ಆರಾಮ. ಈಗ ಕೆಲವೊಬ್ರು ಮಾಡಿಸ್ಕೊಳಕ್ ಒಲ್ಲೆ ಅಂತಾರ, ಏನಂತೀರ ಅಂತವ್ರಿಗೆ? ಒಲ್ಲೆ ಅಂದ್ರೆ ಬಿಡ್ರಿ ಅನ್ನೋದು. ನೋಡಪ್ಪ ಮಾಡ್ಸ್ಕೊಂಡಿ ನಾನು ಅಂತ ಹೇಳಿನಿ ಎಲ್ಲರಿಗೆ. ನಾನು ಎಲ್ಲರಿಗೂ ಅಂದೇನಿ ಮಾಡ್ಸ್ಯಾರಿ ಅಂತ. ಒಳ್ಳೇದಾಗ್ತದ. ರಾಯಚೂರು ಜಿಲ್ಲೆಯಲ್ಲಿ ಪ್ರತಿಯೊಬ್ಬರಿಗೂ ಕೋವಿಡ್-19 ಲಸಿಕೆ ವಿತರಿಸುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯಿಂದ ಕಾರ್ಯಯೋಜನೆ ರೂಪಿಸಲಾಗಿದೆ. ಮನೆ ಮನೆಗೆ ತೆರಳಿ ಆರೋಗ್ಯ ಸಿಬ್ಬಂದಿ ಲಸಿಕೆಯನ್ನ ನೀಡುತ್ತಿದ್ದಾರೆ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18 ಕನ್ನಡ, ರಾಯಚೂರು.